1863 ಜನವರಿ 12ರಂದು ಆಧ್ಯಾತ್ಮಿಕ ಗುರು ಮತ್ತು ಯುವಕರಿಗೆ ಸ್ಫೂರ್ತಿಯ ಮೂಲವಾದ ಸ್ವಾಮಿ ವಿವೇಕಾನಂದರು ಕೋಲ್ಕತ್ತಾದಲ್ಲಿ ಜನಿಸಿದರು. ದೇಶದಲ್ಲಿ ಪ್ರತಿ ವರ್ಷ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಕೇವಲ 25ನೇ ವಯಸ್ಸಿನಲ್ಲಿ ಸ್ವಾಮಿ ವಿವೇಕಾನಂದರು ಲೌಕಿಕ ಮೋಹಗಳನ್ನು ತ್ಯಜಿಸಿದರು ಮತ್ತು ಸನ್ಯಾಸವನ್ನು ಸ್ವೀಕರಿಸಿದರು ಹಾಗೂ ಹಿಂದೂ ಧರ್ಮ ಮತ್ತು ಸನಾತನ ಸಂಸ್ಕೃತಿಯನ್ನು ಪ್ರಚಾರ ಮಾಡಲು ಹೊರಟರು. ಅವರ ಜೀವನದಲ್ಲಿ ಹಿಂದುತ್ವ ಮತ್ತು ಆಧ್ಯಾತ್ಮಿಕತೆಯ ಜ್ಞಾನವನ್ನು ಇಡೀ ಜಗತ್ತಿಗೆ ನೀಡುವ ಕಾಲವೊಂದು ಒದಗಿ ಬಂದಿತ್ತು. 1893 ಸೆಪ್ಟೆಂಬರ್ 11ರಂದು ಚಿಕಾಗೋದಲ್ಲಿ ಸ್ವಾಮೀಜಿ ಮಾಡಿದ ಭಾಷಣವು ಇಡೀ ಪ್ರಪಂಚದ ಮುಂದೆ ಭಾರತದ ಕುರಿತಾಗಿ ಬಲವಾದ ಚಿತ್ರಣವನ್ನು ಪ್ರಸ್ತುತಪಡಿಸಿತ್ತು. ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ ಎಂದ ಸ್ವಾಮೀಜಿಯ ಈ 5 ಪದಗಳು ಇತಿಹಾಸದ ಪುಟಗಳಲ್ಲಿ ದಾಖಲಾದವು. ಅವರ ಈ ಮಾತುಗಳು ಆರ್ಟ್ ಇನ್ಸ್ಟಿಟ್ಯೂಟ್ ಆಫ್ ಚಿಕಾಗೋವನ್ನು ನಿರಂತರ 2 ನಿಮಿಷಗಳ ಕಾಲ ಚಪ್ಪಾಳೆಯೊಂದಿಗೆ ಪ್ರತಿಧ್ವನಿಸುವಂತೆ ಮಾಡಿತ್ತು. ವಸುದೈವ ಕುಟುಂಬಕಂ ಎಂಬ ಸನಾತನ ಧರ್ಮದ ಮೂಲ ಮೌಲ್ಯಗಳು ಮತ್ತು ಸಿದ್ಧಾಂತವಿರುವ ದೇಶದಿಂದ ಅವರು ಬಂದವರು ಎಂಬುದನ್ನು ಈ ಮಾತುಗಳೇ ಸ್ಪಷ್ಟಪಡಿಸಿದ್ದವು. ಸ್ವಾಮಿ ವಿವೇಕಾನಂದರ ಈ ಮಾತುಗಳಿಗೆ 7,000 ಜನರು ಮಂತ್ರಮುಗ್ಧರಾದರು. ಯಾಕೆಂದರೆ ಸಾವಿರಾರು ಮೈಲಿ ದೂರದಿಂದ ಬಂದಿರುವ ಒಬ್ಬರು ತಮ್ಮನ್ನು ಅವರ ಸಹೋದರ ಮತ್ತು ಸಹೋದರಿ ಎಂದು ಸಂಬೋಧಿಸಬಹುದು ಎಂಬ ಕಲ್ಪನೆಯೇ ಅವರಲ್ಲಿರಲಿಲ್ಲ. ಸ್ವಾಮೀಜಿ ಮತ್ತಷ್ಟು ಮುಂದುವರೆದು, ನಾನು ಈ ಭೂಮಿಯ ಎಲ್ಲ ದೇಶಗಳ ಮತ್ತು ಧರ್ಮಗಳ ಶೋಷಣೆಗೆ ಒಳಗಾದ ಜನರಿಗೆ ಆಶ್ರಯ ನೀಡಿದ ದೇಶಕ್ಕೆ ಸೇರಿದವನು ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಎಂದು ಹೇಳಿದ್ದರು. 1934 ಜನವರಿ 12ರಂದು ಮಹಾನ್ ದೇಶಭಕ್ತ ಕ್ರಾಂತಿಕಾರಿ ಸೂರ್ಯ ಸೇನ್ ಅವಿಭಜಿತ ಬಂಗಾಳದ ಚಿತ್ತಗಾಂಗ್ನಲ್ಲಿ ಜನಿಸಿದರು. ಸಾಯುವವರೆಗೂ ಬ್ರಿಟಿಷರಿಂದ ಅಸಹನೀಯ ಚಿತ್ರಹಿಂಸೆಗೆ ಒಳಗಾದ ಕ್ರಾಂತಿಕಾರಿಗಳಲ್ಲಿ ಸೂರ್ಯ ಸೇನ್ ಕೂಡ ಒಬ್ಬರು. ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದ ಸೂರ್ಯ ಸೇನ್ 1930ರಲ್ಲಿ ಬ್ರಿಟಿಷರಿಗೆ ನೇರ ಸವಾಲನ್ನು ಒಡ್ಡಿದ್ದರು. ತನ್ನ ಒಡನಾಡಿಗಳ ಜೊತೆಗೆ ಸೇರಿದ ಅವರು ಚಿತ್ತಗಾಂಗ್ನೊಳಗೆ ಬ್ರಿಟಿಷರಿಗೆ ಕಾಲಿಡಲು ಬಿಡಲಿಲ್ಲ. 1934 ಜನವರಿ 12ರಂದು ಸೂರ್ಯ ಸೇನ್ ಬ್ರಿಟಿಷರಿಂದ ಚಿತ್ತಗಾಂಗ್ ಸೆಂಟ್ರಲ್ ಜೈಲಿನಲ್ಲಿ ಅವರ ಸಹಚರ ತಾರಕೇಶ್ವರರೊಂದಿಗೆ ಗಲ್ಲಿಗೇರಿಸಲ್ಪಟ್ಟರು. ಬ್ರಿಟಿಷರು ಕೊನೆಯ ಕ್ಷಣದವರೆಗೂ ಅವರನ್ನು ಹಿಂಸಿಸಿದ್ದರು. ಅವರನ್ನು ಗಲ್ಲಿಗೇರಿಸುವ ಕೆಲವೇ ನಿಮಿಷಗಳ ಮೊದಲು ಅವರ ಕೈಗಳ ಉಗುರುಗಳನ್ನು ಹೊರತೆಗೆಯಲಾಯಿತು ಮತ್ತು ಅವರ ಹಲ್ಲುಗಳನ್ನು ಕೀಳಲಾಗಿತ್ತು. ಇದರಿಂದಾಗಿ ಅವರು ತಮ್ಮ ಕೊನೆಯ ಕ್ಷಣದಲ್ಲಿ ವಂದೇ ಮಾತರಂ ಎನ್ನಲೂ ಸಾಧ್ಯವಾಗಲಿಲ್ಲ. ಸೂರ್ಯ ಸೇನ್ ಎಲ್ಲಾ ಹಿಂಸೆಗಳನ್ನು ನಗುಮೊಗದಿಂದ ಸಹಿಸಿಕೊಂಡು ಮಾತೃಭೂಮಿಗಾಗಿ ಪ್ರಾಣತ್ಯಾಗ ಮಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿ 1598 ಜನವರಿ 12ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು. ಛತ್ರಪತಿ ಶಿವಾಜಿಯವರ ತಾಯಿಯಾಗುವುದರ ಜೊತೆಗೆ ರಾಜಮಾತಾ ಜೀಜಾಬಾಯಿಯು ಅವರ ಸ್ನೇಹಿತೆ, ಮಾರ್ಗದರ್ಶಿ ಮತ್ತು ಸ್ಫೂರ್ತಿಯ ಮೂಲವೂ ಆಗಿದ್ದರು. ಅವರ ಇಡೀ ಜೀವನ ತ್ಯಾಗದ ಮೂರ್ತರೂಪವಾಗಿತ್ತು. ಅವರು ತಮ್ಮ ಜೀವನದುದ್ದಕ್ಕೂ ಕಷ್ಟಗಳು ಮತ್ತು ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಿದರೂ ಸಹ ತಾಳ್ಮೆ ಕಳೆದುಕೊಳ್ಳಲಿಲ್ಲ ಮತ್ತು ಅವರ ಮಗ ಶಿವನಿಗೆ ಆ ಎಲ್ಲಾ ಮೌಲ್ಯಗಳನ್ನು ನೀಡಿದರು. ಇದರಿಂದಾಗಿ ಅವರು ನಂತರ ಹಿಂದೂ ಸಮಾಜದ ಪೋಷಕರಾದ ಛತ್ರಪತಿ ಶಿವಾಜಿ ಮಹಾರಾಜರಾದರು. ರಾಜಮಾತಾ ಜೀಜಾಬಾಯಿ ಅವರ ಜನ್ಮದಿನವನ್ನು ದೇಶದಲ್ಲಿ ರಾಜಮಾತಾ ಜೀಜಾವು ಜಯಂತಿ ಎಂದು ಆಚರಿಸಲಾಗುತ್ತದೆ. ಆಧ್ಯಾತ್ಮಿಕ ಗುರು ಮಹರ್ಷಿ ಮಹೇಶ ಯೋಗಿ ಅವರು 1918 ಜನವರಿ 12ರಂದು ಜನಿಸಿದರು. ಅವರು ತಮ್ಮ ಗುರು ಸ್ವಾಮಿ ಬ್ರಹ್ಮಾನಂದರಿಂದ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆದರು ಮತ್ತು ಪ್ರಪಂಚ ಪರ್ಯಟನೆ ಮಾಡಿದರು. ಮಹರ್ಷಿ ಯೋಗಿ ರಿಷಿಕೇಶದಲ್ಲಿ 18 ಎಕರೆ ಪ್ರದೇಶದಲ್ಲಿ ಆಶ್ರಮವನ್ನು ನಿರ್ಮಿಸಿದರು. ನಂತರ ಅವರು 1970ರಲ್ಲಿ ನೆದರ್ಲ್ಯಾಂಡ್ಗೆ ತೆರಳಿದರು. ಮಹರ್ಷಿ ಯೋಗಿ ಅವರು 2000ನೇ ಇಸವಿಯಲ್ಲಿ ಅಮೆರಿಕದಲ್ಲಿ ಗ್ಲೋಬಲ್ ಕಂಟ್ರಿ ಆಫ್ ವರ್ಲ್ಡ್ ಪೀಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದರು. 2001ರಲ್ಲಿ ಈ ಸಂಸ್ಥೆಯು ತನ್ನದೇ ಆದ ಕರೆನ್ಸಿಯನ್ನು ಬಿಡುಗಡೆ ಮಾಡಿತ್ತು. ಅದಕ್ಕೆ ರಾಮ್ ಎಂದು ಹೆಸರಿಸಲಾಯಿತು. ಈ ನೋಟಿನಲ್ಲಿ ರಾಮನ ಚಿತ್ರವಿದೆ. ಆದಾಗ್ಯೂ ಈ ಕರೆನ್ಸಿಗೆ ವಿಶ್ವ ಬ್ಯಾಂಕ್ ಮಾನ್ಯತೆ ಸಿಕ್ಕಿಲ್ಲ.